ಅನ್ಯ ಭಾಷೆ ಸ್ಪೀಕಿಂಗ್ ಇನ್ ಟಂಗ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ. ಅನ್ಯ ಭಾಷೆ ಎಂಬ ವಿಷಯವು ಕ್ರೈಸ್ತ ಧರ್ಮದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ಮತ್ತು ಬಹಳಷ್ಟು ಜನರಿಗೆ ಗೊಂದಲ ಮೂಡಿಸುವ ವಿಷಯವಾಗಿದೆ. ಸತ್ಯವೇದವು ಈ ಕುರಿತು ಏನು ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಅನ್ಯ ಭಾಷೆ ಎಂದರೇನು? ಸತ್ಯವೇದದ ಪ್ರಕಾರ ಅನ್ಯ ಭಾಷೆ ಗ್ರೀಕ್ ಗ್ಲೋಸೋಲಾಲಿಯಾ ಎಂದರೆ ಒಬ್ಬ ವ್ಯಕ್ತಿಯು ತಾನು ಕಲಿಯದ ಅಥವಾ ಅರಿಯದ ಭಾಷೆಯಲ್ಲಿ ಮಾತನಾಡಲು ಪವಿತ್ರಾತ್ಮನಿಂದ ಹೋಲಿ ಸ್ಪಿರಿಟ್ ಪಡೆದ ವರ, ಸ್ಪಿರಿಚುವಲ್ ಗಿಫ್ಟ್. ಬೈಬಲ್ನಲ್ಲಿ ಅನ್ಯ ಭಾಷೆಯನ್ನು ಎರಡು ಪ್ರಮುಖ ಸಂದರ್ಭಗಳಲ್ಲಿ ವಿವರಿಸಲಾಗಿದೆ. 1. ತಿಳಿದಿರುವ ಮಾನವ ಭಾಷೆಗಳು. ಪ್ರಪಂಚದ ಬೇರೆ ಬೇರೆ ದೇಶದ ಜನರು ಮಾತನಾಡುತ್ತಿದ್ದ ಆದರೆ ಮಾತನಾಡುವವನಿಗೆ ಗೊತ್ತಿಲ್ಲದ ಭಾಷೆಗಳು. 2. ಅರಿಯದ ಪವಿತ್ರಾತ್ಮನ ಭಾಷೆ. ಮನುಷ್ಯರಿಗೆ ಅರ್ಥವಾಗದ, ಕೇವಲ ದೇವರಿಗೆ ಮಾತ್ರ ಅರ್ಥವಾಗುವ ರಹಸ್ಯದ ಮಾತುಗಳು. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ. ಪ್ರಶ್ನೆ 1. ರಾಬಾ ಶಾಖಾ ಅರೇರಿ ಬೋಬೋ ರೇರೆ ಕಾಕಾ ಹಾ ಹಾ ಇದರ ಅರ್ಥ ಏನು? ಸತ್ಯವೇದದ ಉತ್ತರ. ಸತ್ಯವೇದದಲ್ಲಿ ಈ ನಿರ್ದಿಷ್ಟ ಪದಗುಚ್ಛಗಳಿಲ್ಲ. ಇವು ಸಾಮಾನ್ಯವಾಗಿ 1 ಕೊರಿಂಥದವರಿಗೆ 14:2 ಹೇಳಲಾದ ಮನುಷ್ಯರಿಗೆ ಅರ್ಥವಾಗದ, ದೇವರಿಗೆ ಮಾತ್ರ ಮಾತನಾಡಲ್ಪಡುವ ಆತ್ಮಿಕ ಪ್ರಾರ್ಥನಾ ಭಾಷೆಯ ಸ್ಪಿರಿಚುವಲ್ ಪ್ರೇಯರ್ ಲ್ಯಾಂಗ್ವೇಜ್ ಒಂದು ರೂಪವಾಗಿ ಕಾಣಿಸಿಕೊಳ್ಳಬಹುದು. ಇದು ಒಂದು ಮಾನವ ಭಾಷೆಯಲ್ಲ, ಆದರೆ ದೇವರಿಗೆ ರಹಸ್ಯಗಳನ್ನು ಮಾತನಾಡಲು ಪವಿತ್ರಾತ್ಮನು ಕೊಡುವ ವರ ಎಂದು ನಂಬುವವರಿದ್ದಾರೆ. ಅನ್ಯ ಭಾಷೆ ಎಂದರೆ ಇಂಗ್ಲಿಷ್, ಕನ್ನಡ, ಹಿಂದಿ ಅಥವಾ ರಾ, ಶಾಕಾಲಾಬ, ಸಗಬ. ಎರಡೂ ಆಗಿರಬಹುದು. ಅಪೊಸ್ತಲರ ಕೃತ್ಯಗಳಲ್ಲಿ ಅದು ಇಂಗ್ಲಿಷ್, ಕನ್ನಡ ಇತ್ಯಾದಿ ಬೇರೆ ಬೇರೆ ಭಾಷೆಗಳ ಜನರಿಗೆ ಅವರದೇ ಭಾಷೆಯಲ್ಲಿ ಕೇಳಿಸಿತು. 1 ಕೊರಿಂಥದವರಿಗೆ 14ನೇ ಅಧ್ಯಾಯದಲ್ಲಿ ಅದು ಮನುಷ್ಯರಿಗೆ ಅರ್ಥವಾಗದ, ವಿವರಿಸಬೇಕಾದ ರಹಸ್ಯದ ಮಾತು, ಅಂದರೆ ರಾ, ಶಾಕಾಲಾಭ ರೀತಿಯ ಶಬ್ದಗಳು ಆಗಿರಬಹುದು. ಯೇಸುಕ್ರಿಸ್ತನ ಶಿಷ್ಯರು ಅನ್ಯ ಭಾಷೆ ಮಾತನಾಡಲು ಹೇಳಿದ್ದಾರಾ? ಯೇಸುಕ್ರಿಸ್ತನ ಹೊಸ ಭಾಷೆಗಳನ್ನಾಡುವುದು ಎಂದು ಭವಿಷ್ಯ ನುಡಿದರು. ಮಾರ್ಕ 16:17. ಪವಿತ್ರಾತ್ಮ ಬಂದಾಗ ಶಿಷ್ಯರು ಅನ್ಯ ಭಾಷೆಗಳಲ್ಲಿ ಮಾತನಾಡಿದರು. ಅಪೊಸ್ತಲರ ಕೃತ್ಯಗಳು 2:4. ರಾಬಾ ಶಾಖಾ ಎಂಬ ನಿರ್ದಿಷ್ಟ ಪದಗುಚ್ಛವನ್ನು ಹೇಳುವಂತೆ ಯೇಸು ಅಥವಾ ಶಿಷ್ಯರು ಎಲ್ಲಿಯೂ ಹೇಳಿಲ್ಲ. ಬದಲಾಗಿ ಪವಿತ್ರಾತ್ಮನೇ ಯಾವ ಭಾಷೆಯಲ್ಲಿ ಮಾತನಾಡಬೇಕೆಂದು ನಿರ್ಧರಿಸುತ್ತಾನೆ. ಪಾಸ್ಟರ್ಗಳು ಯಾಕೆ ಅನ್ಯ ಭಾಷೆ ಮಾತನಾಡಿ ಅಂತ ಹೇಳುತ್ತಾರೆ? ಅವರ ಹೇಳಿಕೆ ಸತ್ಯನಾ? ಪಾಸ್ಟರ್ಗಳು ಈ ವರವು ದೇವರ ಆಶೀರ್ವಾದ ಮತ್ತು ವೈಯಕ್ತಿಕ ಆತ್ಮಿಕ ಬೆಳವಣಿಗೆಗೆ 1 ಕೊರಿಂಥದವರಿಗೆ 14:4 ಅವಶ್ಯಕ ಎಂದು ನಂಬುತ್ತಾರೆ. ಈ ವರವು ಸತ್ಯವೇದದಲ್ಲಿ ಇರುವುದಂತೂ ಸತ್ಯ. ಆದರೆ ಪೌಲನು ಚರ್ಚ್ನಲ್ಲಿ ಅನ್ಯ ಭಾಷೆಯನ್ನು ಮಾತನಾಡುವ ಬಗ್ಗೆ ಕಟ್ಟುನಿಟ್ಟಾದ ನಿಯಮಗಳನ್ನು ನೀಡುತ್ತಾನೆ. ನಿಮಗೆ ಅರ್ಥವನ್ನು ಹೇಳುವವನು ಇಲ್ಲದಿದ್ದರೆ ಆತನು ಸಭೆಯಲ್ಲಿ ಮೌನವಾಗಿದ್ದು ತನ್ನ ಸಂಗಡಲೂ ದೇವರ ಸಂಗಡಲೂ ಮಾತನಾಡಲಿ. 1 ಕೊರಿಂಥದವರಿಗೆ 14:27-28. ಹಾಗಾಗಿ ಸಾರ್ವಜನಿಕವಾಗಿ ವಿಶ್ವಾಸಿಗಳಿಗೆ ಆತ್ಮಿಕ ವೃದ್ಧಿ ಆಗುವಂತೆ ಕ್ರಮಬದ್ಧವಾಗಿ ವ್ಯಾಖ್ಯಾನದೊಂದಿಗೆ ಈ ವರವನ್ನು ಬಳಸಬೇಕು ಎಂದು ಸತ್ಯವೇದ ಹೇಳುತ್ತದೆ. ಅನ್ಯ ಭಾಷೆ ಮಾತನಾಡೋದು ಅಂದರೆ ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡೋದಾ? ಹೌದು. ಅದು ನಮ್ಮ ಮಾನ್ಯ ಭಾಷೆಗಿಂತ ಬೇರೆಯಾಗಿರುವ ಭಾಷೆ. ಅದು ಕಲಿಯದ ಮಾನವ ಭಾಷೆ ಆಗಿರಬಹುದು ಅಥವಾ ಕಲಿಯದ ಪವಿತ್ರಾತ್ಮನ ಭಾಷೆ ಆಗಿರಬಹುದು. ಅನ್ಯ ಭಾಷೆಯ ಬಗ್ಗೆ ಸತ್ಯವೇದವು ಏನು ಹೇಳುತ್ತದೆ? 1 ಕೊರಿಂಥದವರಿಗೆ 14ನೇ ಅಧ್ಯಾಯವು ಅನ್ಯ ಭಾಷೆಯ ಬಳಕೆಯ ಬಗ್ಗೆ ವಿವರವಾದ ಬೋಧನೆಯನ್ನು ನೀಡುತ್ತದೆ. ಇದು ವೈಯಕ್ತಿಕ ಪ್ರಾರ್ಥನೆಗೆ ಒಳ್ಳೆಯದು, ಆದರೆ ಚರ್ಚ್ನಲ್ಲಿ ಸಮಸ್ತ ಸಭೆಯ ವೃದ್ಧಿಗಾಗಿ ಪ್ರವಾದನೆ, ಪ್ರೊಫೆಸಿ ಅಥವಾ ವ್ಯಾಖ್ಯಾನ ಇರಬೇಕು. ಪ್ರೀತಿಯೇ ಎಲ್ಲಕ್ಕಿಂತ ಶ್ರೇಷ್ಠವಾದ ಮಾರ್ಗ ಎಂದು ಸಹ ಹೇಳುತ್ತದೆ. 1 ಕೊರಿಂಥದವರಿಗೆ 13. ಅನ್ಯ ಭಾಷೆ ಎಂಬ ವರದ ಹಿಂದಿನ ಬೈಬಲ್ ಸತ್ಯವನ್ನು ಸ್ಪಷ್ಟವಾಗಿ, ಕ್ರಮಬದ್ಧವಾಗಿ ಮತ್ತು ಯಾವುದೇ ವಿವಾದವಿಲ್ಲದೆ
ವಿವರಿಸುವುದು. ಪ್ರಾರ್ಥನೆ. ಅನ್ಯ ಭಾಷೆ ಎಂದ ತಕ್ಷಣ ಹಲವರ ಮನಸ್ಸಿನಲ್ಲಿ ಮೂಡುವ ಗೊಂದಲಗಳು. ಪಾಸ್ಟರ್ಗಳು ಹೇಳುವುದು ನಿಜವೇ? ದೇವರ ಮಾತು ನಿಜವೇ? ಪ್ರಾರ್ಥನೆ ಈ ರಹಸ್ಯವನ್ನು ಪವಿತ್ರಾತ್ಮನು ತೆರೆದು ತೋರಿಸಲಿ ಎಂದು ಪ್ರಾರ್ಥಿಸುವುದು. ವಿಷಯ ಪರಿಚಯ. ಈ ವರವನ್ನು ಕುರಿತು ಬೈಬಲ್ನಲ್ಲಿರುವ 3 ಮುಖ್ಯ ಭಾಗಗಳನ್ನು ಅಧ್ಯಯನ ಮಾಡೋಣ. ಅನ್ಯ ಭಾಷೆ, ಅದರ ಮೂಲ ಮತ್ತು ಅರ್ಥ. ಭಾಗ 1, ಅಪೊಸ್ತಲರ ಕೃತ್ಯಗಳು. ವಿಷಯ. ಅನ್ಯ ಭಾಷೆ ಎಂದರೇನು? ಪವಿತ್ರಾತ್ಮನು ಬಂದಾಗ ಶಿಷ್ಯರು ಮಾತನಾಡಿದ ಭಾಷೆಗಳು. ಮುಖ್ಯಾಂಶಗಳು. 1, ಇದು ಪವಿತ್ರಾತ್ಮನ ವರ. 2, ಮಾನವ ಭಾಷೆಗಳು. ಬೇರೆ ದೇಶದವರು ತಮ್ಮ ಭಾಷೆಯಲ್ಲಿಯೇ ದೈವಿಕ ಸಂಗತಿಗಳನ್ನು ಕೇಳಿಸಿಕೊಂಡರು. 3, ಇದು ನಂಬಿಕೆ ಇಲ್ಲದವರಿಗೆ ಒಂದು ಚಿಹ್ನೆಯಾಗಿತ್ತು. ಅನ್ಯ ಭಾಷೆ, ಅದರ ಉದ್ದೇಶ ಮತ್ತು ನಿಯಮಗಳು. ವಿಷಯ. ಅಪೊಸ್ತಲ ಪೌಲನು ಕೊರಿಂಥದ ಚರ್ಚ್ಗೆ ನೀಡಿದ ಬೋಧನೆ. ಮುಖ್ಯಾಂಶಗಳು. 1, ವೈಯಕ್ತಿಕ ಪ್ರಾರ್ಥನಾ ಭಾಷೆ. ಮನುಷ್ಯರಿಗೆ ಅರ್ಥವಾಗದ, ದೇವರಿಗೆ ಮಾತ್ರ ಮಾತನಾಡಲ್ಪಡುವ ರಹಸ್ಯದ ಮಾತು. ಇದು ರಾಬಾ ಶಾಖಾ ರೀತಿಯ ಭಾಷೆ. ಉದ್ದೇಶ ಆತ್ಮಿಕ ವರ್ಧನೆ. ಸಾರ್ವಜನಿಕ ಸಭೆಯಲ್ಲಿ ಬಳಕೆಯ ನಿಯಮಗಳು. ವ್ಯಾಖ್ಯಾನ ಮಾಡುವವರು ಇಲ್ಲದಿದ್ದರೆ ಚರ್ಚ್ನಲ್ಲಿ ಮೌನವಾಗಿರಬೇಕು. ಗೊಂದಲ ಆಗದಂತೆ ಒಬ್ಬರ ನಂತರ ಮತ್ತೊಬ್ಬರು ಮಾತನಾಡಬೇಕು. ಯೇಸು ಮತ್ತು ಅಪೊಸ್ತಲರ ಬೋಧನೆ ಮತ್ತು ಸತ್ಯಾಸತ್ಯತೆಗಳು. ಯೇಸು ಮತ್ತು ಪಾಸ್ಟರ್ಗಳ ಮಾತ್ರ. ಮುಖ್ಯಾಂಶ. 1, ಯೇಸು ಶಿಷ್ಯರು ನಿರ್ದಿಷ್ಟ ಶಬ್ದಗಳ ಬದಲು ವರವು ಹರಿಯುವಂತೆ ಹೇಳಿದ್ದರು. ಸ್ವಾಭಾವಿಕವಾಗಿ ನಡೆಯಿತು. 2, ಪಾಸ್ಟರ್ಗಳ ಪಾತ್ರ. ಆತ್ಮಿಕವಾಗಿ ಬಲಗೊಳ್ಳಲು ಈ ವರವನ್ನು ಪ್ರೋತ್ಸಾಹಿಸುವುದು ಸರಿಯಾಗಿದೆ. ಆದರೆ ಸಭೆಯಲ್ಲಿ ಪೌಲನ ನಿಯಮಗಳನ್ನು ಕ್ರಮ ಮತ್ತು ವ್ಯಾಖ್ಯಾನ ಪಾಲಿಸಬೇಕು. 3, ಸತ್ಯ ಅಥವಾ ಸುಳ್ಳ. ಈ ವರವು ಸತ್ಯವೇದದಲ್ಲಿ ಇದೆ, ಆದರೆ ವ್ಯಾಖ್ಯಾನವಿಲ್ಲದೆ ಸಭೆಯಲ್ಲಿ ಗೊಂದಲದ ರೀತಿಯಲ್ಲಿ ಬಳಸಿದರೆ ಅದು ಬೈಬಲ್ನ ನಿಯಮಕ್ಕೆ ವಿರುದ್ಧವಾಗುತ್ತದೆ. ಶ್ರೇಷ್ಠವಾದ ಮಾರ್ಗ ಮತ್ತು ತೀರ್ಮಾನ. ವಿಷಯ. ಅನ್ಯ ಭಾಷೆಗಿಂತಲೂ ಶ್ರೇಷ್ಠವಾದದ್ದು ಯಾವುದು? ಮುಖ್ಯಾಂಶಗಳು. 1, ಪ್ರೀತಿ ಮತ್ತು ಪ್ರವಾದನೆ. ವರಗಳಲ್ಲಿ ಅತ್ಯುತ್ತಮ ವರವೆಂದರೆ ಸಭೆಯನ್ನು ಕಟ್ಟುವ ಪ್ರವಾದನೆ ವರ. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿಯೇ ಶ್ರೇಷ್ಠ. 1 ಕೊರಿಂಥದವರಿಗೆ 13:2 ವರಗಳು ನಿಲ್ಲುತ್ತವೆ. ಅನ್ಯ ಭಾಷೆಯ ವರವು ಒಂದು ದಿನ ನಿಂತು ಹೋಗುವುದು, ಆದರೆ ಪ್ರೀತಿ ಶಾಶ್ವತ. 3, ಪ್ರತಿಫಲ. ಈ ವರವು ನಮ್ಮನ್ನು ದೇವರಿಗೆ ಹತ್ತಿರ ಮಾಡಬೇಕು, ಜನರಿಗೆ ಗೊಂದಲ ಮೂಡಿಸಬಾರದು. ಮುಕ್ತಾಯ ಮತ್ತು ಆಶೀರ್ವಾದ. ಸಾರಾಂಶ. ಅನ್ಯ ಭಾಷೆ ಪವಿತ್ರಾತ್ಮನ ವರ. ಇದು ವೈಯಕ್ತಿಕ ಪ್ರಾರ್ಥನೆಗೆ ಮತ್ತು ಸಾರ್ವಜನಿಕ ವೃದ್ಧಿಗೆ ವ್ಯಾಖ್ಯಾನದೊಂದಿಗೆ ಉದ್ದೇಶಿಸಿದೆ. ಕ್ರಮ, ಪ್ರೀತಿ ಮತ್ತು ಸಭೆಯ ವೃದ್ಧಿಯ ಮುಖ್ಯ. ಈ ವಿಡಿಯೋವನ್ನು ಇತರರಿಗೆ ಹಂಚಿ ಮತ್ತು ಮುಂದಿನ ವಿಡಿಯೋಕ್ಕಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್.